ನನ್ನ ಲೈಫಲ್ಲೇ ಬಿಗ್ಗೆಸ್ಟ್ ಡ್ರೀಮ್ ಇದು. ನೀವು ವ್ಲಾಗರ್. ನಾವು ಇಷ್ಟು ದಿವಸ ಕಷ್ಟಪಡ್ತಿದ್ದು ಒಂದು ಫಿಲಮಲ್ಲಿ ಆ್ಯಕ್ಟ್ ಮಾಡಬೇಕು, ಫಿಲಮಲ್ಲಿ ಚಾನ್ಸ್ ಸಿಗಬೇಕು ಅಂತ. ಒಳ್ಳೆ ಬುದ್ಧಿ. ಸೊ ಪಪ್ಪ, ಐ ಲವ್ ಯು. ಸೊ ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಓಕೆ, ಇವತ್ತಿನ ಬ್ಲಾಗು ತಮ್ಮನೇಲಿ ನೋಡಿರ್ತೀರ, ಸರ್ಪ್ರೈಸ್ ಅಂತ ಹೇಳಿದ್ದೀನಿ. ಸೊ ಅದೇನು ಸರ್ಪ್ರೈಸ್ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನನಗಂತೂ ಸಿಕ್ಕಾಪಟ್ಟೆ ಗೈಸ್ ತುಂಬ ಖುಷಿ ಆಗ್ತಿದೆ. ಯಾಕೆ ಅಂತಂದರೆ ಇವಾಗ ಹೇಳ್ತೀನಿ, ನನಗೆ ಹೇಳೋಕ್ಕೆ ಅದು ಥರ ಆಗ್ತಿದೆ. ಗೈಸ್ ವೆಯ್ಟಿಂಗ್, ನೀವು ವೆಯ್ಟಿಂಗ್ ಮಾಡ್ತೀರಲ್ಲ, ನಾನು ವೆಯ್ಟಿಂಗ್. ಸೊ ತುಂಬ ದೊಡ್ಡ ಸರ್ಪ್ರೈಸ್ ಅಂತ ನಿಮಗೆ ತಮ್ಮನೇಲಿ ಹೇಳಿದ್ದೆ. ಸೊ ಅದೇನು ಅಂತಂದರೆ, ನನಗೆ ಒಂದು ಫಿಲಮಲ್ಲಿ ಆಪರ್ಚುನಿಟಿ ಸಿಕ್ಕಿದೆ. ಸೊ ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಒಟ್ಟಿನ ನನಗೊಂದು ಸಿಕ್ಕಿರೋದು ಒಂದು ಲೀಡ್ ರೋಲ್ ಸಿಕ್ಕಿದೆ. ಅಂದರೆ ಬಿಗ್ ಫಿಲಮೇ, ಇದೇನು ಶಾರ್ಟ್ ಫಿಲಮು ಇಲ್ಲಾಂದರೆ ವೆಬ್ ಸೀರೀಸ್ ಆ ಥರ ಅಲ್ಲ. ಸೊ ದೊಡ್ಡ ಫಿಲಮೇ ನನಗೆ ಸಿಕ್ಕಿದೆ ಒಂದು ಆಪರ್ಚುನಿಟಿ. ನಂಗೆ ಮೊನ್ನೆ ಒಬ್ಬರು ಡೈರೆಕ್ಟ್ರ್ ಫೋನ್ ಹಾಕಿದ್ರು. ಸೊ ಫೋನ್ ಹಾಕಿ ಹಿಂಗೊಂದು ಕ್ಯಾರೆಕ್ಟರ್ ಇದೆ, ಒಂದು ಸ್ಟೋರಿದು ನೀವು ಮಾಡ್ತಾ ಅಂತ ಕೇಳಿದ್ರು. ಸೊ ನಾನು ಫೋನ್ ಎತ್ಬಿಟ್ಟು ನಾನು ಮಲ್ಕೊಂಡಿದ್ದೆ, ಎದ್ದೆ ಫೋನು. ಸೊ ಅವ್ರು ಹಂಗೆ ಹೇಳಿದ ತಕ್ಷಣ ಜಗ್ ಅಂತ, ಹೌದಾ, ಹಾಂ ಓಕೆ ಸರ್ ಮಾಡ್ತೀನಿ ಸರ್ ಅಂತ. ನನ್ನ ಕತೆ ಗೀತೆ ನಾನು ಏನೂ ಕೇಳಿಲ್ಲ, ಓಕೆ ಸರ್ ಮಾಡ್ತೀನಿ ಅಂತಂದೆ. ಸೊ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಲುಕ್ ಹೆಂಗಿತ್ತು ಅದೇ ಲುಕ್ ಇದಕ್ಕೂ ಬೇಕು ಅಂತ ಹೇಳಿದ್ರು. ಸೊ ನನಗಂತೂ ಒಂದು ಫುಲ್ ಖುಷಿ ಆಯಿತು. ಅದಾದಮೇಲೆ ಓಕೆ ಸರ್ ಮಾಡ್ತೀನಿ ಅಂತಂದೆ. ನನಗಂತೂ ಅದಾದ್ಮೇಲೆ ಫೋನ್ ಕಟ್ ಮಾಡಿದ್ರು, ಫುಲ್ಲು ಖುಷಿಗಾಯಿತು. ಯಾಕಂದರೆ ನಾವು ಇಷ್ಟು ದಿವಸ ಕಷ್ಟಪಡ್ತಿದ್ದು ಒಂದು ಫಿಲಮಲ್ಲಿ ಆ್ಯಕ್ಟ್ ಮಾಡಬೇಕು, ಫಿಲಮಲ್ಲಿ ಚಾನ್ಸ್ ಸಿಗಬೇಕು ಅಂತ. ನಾನು ಅಪ್ಪಂಗೆ ಹೇಳಿದ್ದೆ, ಅಪ್ಪ ಒಂದಲ್ಲ ಒಂದು ದಿವಸ ನಾನು ಫಿಲಮಲ್ಲಿ ಮಾಡೇ ಮಾಡ್ತೀನಿ ಅಂತ. ಸೊ ಇವಾಗ ಆಪರ್ಚುನಿಟಿ ಸಿಕ್ಕಿದೆ. ಸೊ ಒಂದು ಚಿಕ್ಕ ಕ್ಯಾರೆಕ್ಟರ್ ಅವರು ಕೊಟ್ಟಿರೋ ನನಗೆ, ಅಂದರೆ ಫ್ಲ್ಯಾಶ್ ಬ್ಯಾಕ್ ಕಟ್ಟು, ಅಂದರೆ ಒಂದು 1 to 2 minutes ಬರುತ್ತೆ ಫಿಲಮ್. ದೊಡ್ಡ ಫಿಲಮಲ್ಲಿ 1 to 2 minutes ನನ್ನೊಂದು ಬರುತ್ತೆ. ಸೊ ಅವ್ರು ಏನೇನು ಮಾಡ್ತಿರೋ ಲವ್ ಸ್ಟೋರಿ ಹೆಂಗಿತ್ತು ಅನ್ನೋದು ಸೊ ಕಥೆಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು, ಹಿಂಗೆಲ್ಲ ಇರುತ್ತೆ, ಹಿಂಗೆಲ್ಲ ಮಾಡಬೇಕು ಅಂತ. ಸೊ ಓಕೆ ಸರ್ ಮಾಡ್ತೀನಿ ಅಂದೆ. ಸೊ ಇವತ್ತು ಶೂಟಿಂಗ್ ಇದೆ, ಹೋಗಬೇಕು. ನಂಗೆ ಒಬ್ಬನೇ ಹೋಗೋಕ್ಕೆ ತುಂಬ ಭಯ ಗೈಸ್. ನಾನು ಅದು ಒಬ್ಬನೇ ಹೋಗ್ತಿರೋದು, ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಸೀರಿಯಲ್ ಮಾಡಬೇಕಾದ್ರೂ ಹಿಂಗೆ ಭಯ ಆಗ್ತಿತ್ತು. ಸೊ 190-200 ಎಪಿಸೋಡ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಆದ್ರೂ ಇವಾಗ ಇಲ್ಲಿ ಮಾಡೋದಕ್ಕೆ ಒಂದು ಸ್ವಲ್ಪ ಭಯ ಆಗ್ತಿದೆ. ಪಟ ಅಂತ ಮಾತಾಡ್ತಿದ್ದೇನೆ ನಾನು. ಸೊ ಅದು ಎಕ್ಸೈಟ್ಮೆಂಟಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಓಕೆ, ಹೋಗೋಣ, ನೀವು ನನ್ನ ಜೊತೆ ಬನ್ನಿ, ನೋಡೋಣ ಹೆಂಗಿರುತ್ತೆ ಅಂತ. ನಾನು ಫಸ್ಟ್ ಟೈಮು ಒಂದು ಮೂವಿ ಮಾಡ್ತಿರೋದು. ನನ್ನ ಲೈಫಲ್ಲೇ ಬಿಗ್ಗೆಸ್ಟ್ ಡ್ರೀಮ್ ಇದು. ಆ ಡ್ರೀಮ್ ಇವತ್ತು ಟ್ರೂ ಆಗ್ತಿದೆ. ಒಂದು ಚಿಕ್ಕ ಕ್ಯಾರೆಕ್ಟರ್ ಆಗಿದ್ರೂ ಪರವಾಗಿಲ್ಲ ಗೈಸ್, ನಂಗೆ ಒಂದು ಚಾನ್ಸ್ ಸಿಗ್ತಾರ, ಅಷ್ಟು ನಂಗೆ ಸಾಕು. ಸೊ ಬನ್ನಿ, ಹೋಗೋಣ ನನ್ನ ಜೊತೆ, ನೀವು ಬನ್ನಿ. ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಹೊರಡೋದಕ್ಕೆ ರೆಡಿ ಆದೆ. ಆದರೆ ನಂಗೆ ಒಬ್ಬನೇ ಹೋಗೋಕ್ಕೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ನೋಡಿ, ಬೆವರ್ತಾ ಇನ್ನು ನಾನು ಒಬ್ಬನೇ ಹೋಗೋದಕ್ಕೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಅದಕ್ಕೆ ನಿಮ್ಮ ಜೊತೆ ಹೋದರೆ ಸ್ವಲ್ಪ ನಂಗೆ ಸ್ವಲ್ಪ ಧೈರ್ಯ ಬರುತ್ತೆ ಅಂದ್ಬಿಟ್ಟು ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದೀನಿ. ಸೊ ನೀವು ಬನ್ನಿ, ಹೋಗೋಣ, ಹೆಂಗಿರುತ್ತೆ ನೋಡೋಣ. ಸೊ ಸಿನಿಮಾ ಹೆಸರು ಸೂರ್ಯ ಅಂತ. ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ಸೂರ್ಯ ನಮ್ಮ ಕಡೆ ಇದ್ದಾರೆ. ಸೊ ಬನ್ನಿ ಹೋಗೋಣ, ಹೋಗ್ಬಿಟ್ಟು ಹೆಂಗಿರುತ್ತೆ ಅಂತ ಫುಲ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ತೋರಿಸ್ತೀನಿ. ನನಗೂ ಹೆಂಗಿರುತ್ತೆ ಅಂತ, ನಾನು ಹೆಂಗಿರ್ತೀನಿ ಅಲ್ಲಿ ಅಂತ ನಿಮಗೂ ತೋರಿಸ್ತೀನಿ. ಸೊ ಮೋಸ್ಟ್ಲಿ ಅಲ್ಲಿ ಅಕಸ್ಮಾತ್ ವ್ಲಾಗ್ ಮಾಡೋಕ್ಕೆ ಬಿಟ್ಟಿಲ್ಲ ಅಂತಂದರೆ ಸ್ವಲ್ಪ ಕ್ಲಿಪ್ಸ್ ಹಾಕ್ತೀನಿ, ಬಿಟ್ಟರೆ ಫುಲ್ ಹಾಕ್ತೀನಿ. ಸೊ ಬನ್ನಿ ಹೋಗೋಣ. ಇದು ಸೊ ಕಾಸ್ಟ್ಯೂಮ್ ಏನೇನು ಬೇಕು ಅಂತ ಎಲ್ಲ ತೊಗೊಂಡಿದ್ದೀನಿ. ಅವ್ರು ನಂಗೆ ಹೇಳಿದ್ರು ಸೊ ಇಂಥ ಕಾಸ್ಟ್ಯೂಮ್ಗಳು ಬೇಕು ಅಂತ. ಸೊ ಕಾಸ್ಟ್ಯೂಮೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ನಂದಿದು ಸೀರಿಯಲ್ ಬ್ಯಾಗು. ನಾನು ಸೀರಿಯಲ್ ಮಾಡ್ಬೇಕಾದ್ರೆ 198 ಎಪಿಸೋಡ್ಸು ನಾನು ಇದೇ ಬ್ಯಾಗಲ್ಲಿ ನಾನು ಬಟ್ಟೆಗಳು ತೊಗೊಂಡು ಹೋಗ್ತಿದ್ದು. ಸೊ ಇವಾಗ ಫಿಲಮ್ ಮಾಡ್ತಾಯಿದ್ದೀನಿ. ಸೊ ಫಿಲಮ್ ಮಾಡ್ಬೇಕಾದ್ರೆ ಇದೇ ಬ್ಯಾಗ್ ತೊಗೊಂಡು ಹೋಗ್ತೀನಿ. ಇದೊಂಥರ ಲಕ್ಕಿ ಚಾಂಪ್ ಬ್ಯಾಗ್ ಇದು ನನಗೆ. ಸೊ ಖುಷಿ ಆಗ್ತಿದೆ. ಟೈಮ್ ಆಯಿತು, ಅವರು 6 ಗಂಟೆಗೆ ಅದು ಇರಬೇಕು ಅಂತ ಹೇಳಿದರೆ. ಸೊ ಟೈಮ್ ಆಗಲಿ, ಇವಾಗ 4 ಗಂಟೆ ಆಗಿದೆ. ಇನ್ನು 1 hour ಮುಂಚೆನೇ ಇರಬೇಕು. ಯಾಕಂದರೆ ಮೇಕಪ್ ಮಾಡಿಸ್ಕೊಂಡು ಅಲ್ಲಿ ಹೆಂಗಿದೆ ವಾತಾವರಣ ನೋಡಿಕೊಂಡು ಸ್ವಲ್ಪ ಅಲ್ಲಿ ಜಲ್ಲಾಗಬೇಕಲ್ವಾ. ಸೊ ಬನ್ನಿ ಹೋಗೋಣ. ಐ ಆಮ್ ಸೂಪರ್ ಎಕ್ಸೈಟೆಡ್. ಸೊ ಫಸ್ಟು ನಾವು ಅಪ್ಪಂಗೆ ನಾನು ಥ್ಯಾಂಕ್ಸ್ ಅಂತ ಹೇಳಬೇಕು. ಸೊ ಅವರಿಂದನೇ ನನಗೆ ಇವೆಲ್ಲ ಆಗ್ತಿರೋದು. ಅವ್ರ ಆಶೀರ್ವಾದ ಇಲ್ಲ ಅಂದಿದ್ರೆ ನಾನು ಇವತ್ತೇನು ಮಾಡೋಕ್ಕಾಗ್ತಿರಲಿಲ್ಲ. ಸೊ ಪಪ್ಪ, ಐ ಲವ್ ಯು, ಮಿಸ್ ಯು ಪಪ್ಪ. ನೀನು ಇರಬೇಕಾಯ್ತು ಇವೆಲ್ಲ ನೋಡೋಕ್ಕೆ. ಪರವಾಗಿಲ್ಲ, ನೀನು ಎಲ್ಲೋ ನಿಂತ್ಕೊಂಡು ನಾನು ನೋಡ್ತಿದ್ದೆ, ಆಶೀರ್ವಾದ ಮಾಡ್ತೀನಿ ಗೊತ್ತು ನನಗೆ ಆಶೀರ್ವಾದ ಮಾಡ್ತಿದ್ಯಾ ಅಂತ. ಸೊ ಹಿಂಗೆ ಆಶೀರ್ವಾದ ಮಾಡ್ತಿದ್ರು, ಇನ್ನೂ ಎತ್ತರಕ್ಕೆ ಬೆಳೀತಾ ಇರ್ತೀನಿ. ಸೊ ತನಗಳ ಆಶೀರ್ವಾದ, ನಿನ್ನ ಆಶೀರ್ವಾದ, ತೇಜಸ್ ಆಶೀರ್ವಾದ ಇದ್ದರೆ ಸಾಕು ನನಗೆ. ಮನೆಗೆ ಹೋಗೋಣ. ಸೊ ಐಸ್, ಮನೆಯಿಂದ ಆಚೆ ಹೋಗಿನ ಮುಂಚೆ ನಾನು ಯಾವುದೇ ಒಳ್ಳೆ ಕೆಲಸ ಮಾಡಬೇಕಾದ್ರೆ, ಎಲ್ಲರೂ ಆಚೆ ಹೋಗ್ಬೇಕಾದ್ರೆ, ಇಲ್ಲ ದೂರ ಹೋಗ್ಬೇಕಾದ್ರೆ, ನಾನು ಏನೋ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಫಸ್ಟು ನಾವು ಅಪ್ಪನ ಕೈ ಮುಕ್ಕೊಂಡು ನಾನು ಹೋಗೋದು. ಇಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗೋದು. ಸೊ ಫಸ್ಟ್ ನಾನು ಅಪ್ಪನ ಕೈ ಮುಕ್ಕೊಂಡ್ಬಿಡ್ತೀನಿ. ಸೊ ಬನ್ನಿ ಗೈಸ್ ಹೋಗೋಣ. ಆಚೆ ಹೋಗ್ಬೇಕಾದ್ರೆ ನಾವು ಅಪ್ಪ ನಾನು ನೋಡಿಲ್ಲ ಅಂತಂದರೆ ನಮ್ಮ ಹತ್ರ ಫುಲ್ ಬ್ಯಾಡ್ ವೈಬ್ ಗೈಸೋದು. ನಂಗೆ ಚಿಕ್ಕ ವಯಸ್ಸಿನ ನಂಗೆ ಅದೇನೆ. ನಾನು ಎದ್ದ ದಿವಸ ನಾವು ಅಪ್ಪನ ಮಕ್ಕ ನೋಡಬೇಕು. ನನ್ನ ಮನೆಗೆ ಇದ್ದರೆ ನಾವು ಅಪ್ಪನ ನಾನು ನೋಡಲೇಬೇಕು.
ಇಲ್ಲಾಂದರೆ ನಂಗೊಂದು ದಿವಸನೇ ನಂಗೆ ವೈಬೇ ಅದೊಂಥರ ಹಾಳಾಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಈಗ ನೋಡಿಕೊಂಡೆ ನಾನು ಆಚೆ ಹೋಗೋದು. ಈ ಒಂಥರ ನನಗೆ ಡೈಲಿ ರೂಟೀನ್ ಆಗಿಬಿಟ್ಟಿದೆ. ಬನ್ನಿ ಎಕ್ಸೈಟ್ಮೆಂಟ್ ಏನೋ ಮಾಡ್ತಾಯಿನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ಜಾಸ್ತಿ ಓವರಾಗಿ ಮಾತಾಡಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೇಜಾರಂತ ಆಗಬೇಡಿ. ನನ್ನ ಎಕ್ಸೈಟ್ಮೆಂಟ್ ನಿಮ್ಮನ್ನು ತೋರಿಸ್ಕೋಬೇಕು ಅಂತ ಇದನ್ನು ಒಳಗೆ ಮಾಡ್ತಾಯಿನಿ. ಸೊ ಬನ್ನಿ ಗೈಸ್, ವೆದರ್ ನೋಡಿ ಹೆಂಗಿದೆ, ಫುಲ್ಲು ಮಳೆ ಬರೋಂಗಿದೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಅಕಸ್ಮಾತ್ ಅಲ್ಲೇನೋ ಸೆಟ್ ಗಿಟ್ ಹಾಕಿರ್ತಾರೆ, ಹೋಗೋಣ. ಸೆಟ್ ಹಾಕಿದರೆ ಒಳ್ಳೆಯದು, ಸೆಟ್ ಹಾಕಿಲ್ಲ ಅಂದರೆ ಮಳೆಯಲ್ಲಿ ಶೂಟಿಂಗ್ ಇರುತ್ತೆ, ತೆರೀಲೇ ಇದು. ಬನ್ನಿ ಹೋಗೋಣ. ಈಗ ಜಸ್ಟು ಲೊಕೇಶನ್ ರೀಚ್ ಆಗಿ ಕಾರ್ ಪಾರ್ಕ್ ಮಾಡಿದ್ದೀನಿ. ಮಳೆ ಹಾಕ್ಕೊಂಡು ಜಡಿತಾ ಇದೆ. ಇಲ್ಲೇ ಕ್ಯಾರವನೆಲ್ಲ ಇಲ್ಲೇ ಇದೆ ಗೈಸ್. ಇದು ಶೂಟಿಂಗ್ ಲೊಕೇಶನ್ನು. ಸೊ ಇನ್ನೂ ಒಳಗಡೆ ಹೋಗ್ಬೇಕು, ಗೊತ್ತಿಲ್ಲ ಅದು ಎಲ್ಲಿ ಹೋಗಬೇಕು ಅಂತ. ಸೊ ಮ್ಯಾನೇಜರ್ ಫೋನ್ ಹಾಕಿದ್ದೀನಿ. ಸೊ ಅವರು ಕಾರ್ ಪಾರ್ಕ್ ಮಾಡಿ ಬನ್ನಿ ಒಳಗಡೆ ಅಂತ ಹೇಳಿದ್ದಾರೆ. ಕಾರ್ ಪಾರ್ಕ್ ಮಾಡಿ ಒಳಗೆ ಹೋಗ್ತಿದ್ದೀನಿ. ಬನ್ನಿ ಹೋಗೋಣ, ಮಳೆಯಲ್ಲಿ ಜೊತೆಯಲ್ಲಿ ಬನ್ನಿ. ಗೈಸ್, ಕ್ಯಾರವನ್ ನಾನು ಕೂತ್ಕೊಂಡಿದ್ದೀನಿ. ಸೊ ನನಗೆ ಕ್ಯಾರವನ್ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಯಾರು ಮೇನ್ ಆರ್ಟಿಸ್ಟ್ ಇದ್ದಾರೆ. ಅಂದರೆ ಇವತ್ತು ಬಂದಿರೋದು ಒಂದು 2-3 ಜನ ಅಷ್ಟೇ. ಸೊ ಇವತ್ತು ರವಿಶಂಕರ್ ಸರ್ ಬರಬೇಕಾಗಿತ್ತು, ಸೊ ಅವ್ರು ಬಂದಿಲ್ಲ. ನಾನು ಇವಾಗ ಮೇಕಪ್ ಮಾಡಿಸ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಮತ್ತು ನಾನು ಕಾಸ್ಟ್ಯೂಮ್ ಬೇರೆ ಇವಾಗ ಏನು ಕೊಟ್ಟಿದ್ದೀನಿ, ಕಾಸ್ಟ್ಯೂಮ್ ಬರುತ್ತೆ. ಸೊ ಕಾಸ್ಟ್ಯೂಮ್ ಬಂದ ತಕ್ಷಣ ನಾನು ನೀಟಾಗಿ ರೆಡಿಯಾಗಿ ನಿಮಗೆ ತೋರಿಸ್ತೀನಿ. ಸೊ ಆ್ಯಕ್ಚುಲಿ ಫಿಲಮ್ ಶೂಟಿಂಗ್ ಮಾಡ್ಬೇಕಾದ್ರೆ ವ್ಲಾಗ್ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ, ಅಂದರೆ ವೀಡಿಯೋಸ್ ಮಾಡ್ಕೊಳಂಗಿಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ವೀಡಿಯೋಸ್ ಮಾಡ್ತಿಲ್ಲ. ಏನಿರುತ್ತೆ ಸ್ವಲ್ಪ ಚಿಕ್ಕ ಗ್ಲಿಮ್ಸ್ ನಿಮ್ಗೆ ತೋರಿಸ್ತೀನಿ. ಫಿಲಮ್ ಬಂದಾದ್ಮೇಲೆ ನೀವು ನೋಡ್ಬೋದು. ಐ ಆಮ್ ವೆರಿ ಎಕ್ಸೈಟೆಡ್ ಗೈಸ್. ಆರಾಮಾಗಿ ಪೀಸ್ ಆಗಿದ್ದೀನಿ, ಏನು ಟೆನ್ಷನ್ ಇಲ್ಲ ಇಲ್ಲಿ. ಸೊ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಕ್ಯಾರವನ್ ಕೊಟ್ಟಿದ್ದಾರೆ. ಆರಾಮಾಗಿ ಟೈಮ್ಗೆ ಏನು ಬೇಕೋ ಅದು ಕೇಳಿದ್ರು ಕೊಡ್ತಾರೆ. ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು. ಮುಂಚೆ ನಾನು ಬೇರೆ ಹೀರೋಗಳನ್ನ ನೋಡ್ತಿದ್ದೆ ಹಿಂಗೆ, ಅವ್ರವ್ರ ವೀಡಿಯೋಸು ಮತ್ತು ನ್ಯೂಸ್ ಚಾನಲ್ ಎಲ್ಲ ನೋಡ್ತಿದ್ದೆ, ಹಿಂಗೆಲ್ಲ ಇರೋದು. ಸೊ ಇವಾಗ ನಾನು ಹತ್ರ ಇದ್ದೀನಿ ಅಂದರೆ ಅದೆಲ್ಲ ನಿಮ್ಮ ಆಶೀರ್ವಾದ, ಮತ್ತು ನಮ್ಮ ಅಪ್ಪ ಆಶೀರ್ವಾದ, ಮತ್ತು ತೇಜ್ ಆಶೀರ್ವಾದ. ನಿಮ್ಗಳಿಂದ ನಾನು ನಿಮಗೆ ಫಸ್ಟು ನಿಮ್ಗೆ ಥ್ಯಾಂಕ್ಸ್ ಅಂತ ಹೇಳಬೇಕು. ಯಾಕಂದರೆ ನೀವು ನನ್ನ ನೋಡಿ ನಾನು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿಲ್ಲ ಅಂದಿದ್ರೆ ನಾನು ಇಷ್ಟು ಬೆಳೀತಿರಲಿಲ್ಲ. ನೆಗೆಟಿವ್ ಅದು ಎಷ್ಟೇ ಬರಲಿ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೆಗೆಟಿವ್ ಎಲ್ಲ ನಾನು ಕೇರು ಮಾಡೋಲ್ಲ. ನೆಗೆಟಿವ್ಗೆ ಏನಿದ್ರು ಪಾಸಿಟಿವ್ ಆಗಿರ್ತೀನಿ. ಒಳ್ಳೆ ನೆಗೆಟಿವ್ ಮನೆ ತೊಗೊತೀನಿ, ಕೆಟ್ಟ ನೆಗೆಟಿವ್ ಎಲ್ಲ ಹಿಂಗೆ ತುಡಿತಾ ಇರ್ತೀನಿ, ಹಿಂಗೆ ಮುಂದೆ ಹೋಗ್ತಾ ಇರ್ತೀನಿ. ಇವಾಗ ರೆಡಿ ಆಗಬೇಕು. ಸೊ ರೆಡಿ ಆಗ್ಬಿಟ್ಟು ನಿಮ್ಗೆ ಸಿಗ್ತೀನಿ. ವಾಯ್ಸ್ ಈಗ ಮೇಕಪ್ ಮಾಡೋಕ್ಕೆ ಬಂದಿದ್ದಾರೆ, ನಾವು ಮಾಡಿಸ್ಕೊಳಲ್ಲ. ವಾಯ್ಸ್ ಈಗ ಜಸ್ಟು ಫಸ್ಟ್ ಆಗಿ ಆಯಿತು. ಸೊ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ಸಾರಿ. ಇವಾಗ ಕ್ಲೋಸಪ್ ತೆಗಿತಾರೆ, ಅಕಸ್ಮಾತ್ ಅದಾದರೆ ವೀಡಿಯೋ ಮಾಡ್ತೀನಿ, ಏನೋ ಮಾಡೋಕ್ಕಾಗಲ್ಲ. ನೋಡೋಣ ಇರಿ. ಬೇರೆ ಫ್ಲಾಗ್ ಹಾಕೋ ಅಭ್ಯಾಸ ಇಲ್ಲಲ್ಲ. ಇದಕ್ಕೆ ಸೇರ್ ಹಾಕಿ ಸೊ ಗೈಸ್, ಈಗ ಜಸ್ಟ್ ಊಟ ಆಯಿತು. ಅಲ್ಲಿ ನೋಡ್ಬೋದು ನೀವು, ಅಲ್ಲಿ ಊಟ ಅಲ್ಲೇ ಇರೋದು, ಊಟ ಸರ್ವ್ ಮಾಡ್ತಾರೆ ಅಲ್ಲೇ. ಈಗ ಜಸ್ಟ್ ಊಟ ಮಾಡಿಕೊಂಡು ಒಳ್ಳೆ ಚಪಾತಿ ಇತ್ತು, ಮೊಟ್ಟೆ ಇತ್ತು, ಮತ್ತು ರೈಸ್ ಇತ್ತು. ಡಯಟ್ ಇದೆ, ಸ್ವಲ್ಪ ತಿಂದ್ಕೊಂಡು ಡಯಟ್ ಮೇಂಟೈನ್ ಮಾಡ್ಕೊತಾ ಇದ್ದೀನಿ. ಆಗಲೇ ಟೈಮ್ ಇವಾಗ 11:30 ಆಗಿದೆ. ಫುಲ್ ಕತ್ಲು. ಇವಾಗ ಇನ್ನೊಂದು ಅರ್ಧ ಗಂಟೆ ಶೂಟಿಂಗ್ ಇರುತ್ತೆ. ಶೂಟಿಂಗ್ ಮುಗಿದಾದ್ಮೇಲೆ ಪ್ಯಾಕಪ್ ಆಗುತ್ತೆ ನಂದು. ಆಮೇಲೆ ಅವ್ರಿಗೆ ಬೇರೆ ಶೂಟಿಂಗ್ ಇರುತ್ತೆ. ಸೊ ನಾನು ಮನೆಗೆ ಹೋಗ್ತೀನಿ. ಸೊ ಇವಾಗ ಕಾರ್ತಿಕ್ ಬರ್ತೀಯಾನೆ. ನಾನು ಸುಮ್ಮನೆ ಕರೆದೆ, ಬೋರ್ ಆಗ್ತಿದ್ದೆ, ಬಾರ ಮತ್ತು ನೀನಾದರು ಅಂತ. ಒಂದು ಕಾರ್ತಿಕ್ ಬರ್ತೀಯಾನೆ ಇವಾಗ ರ್ಯಾಪಿಡೋಲ್ಲಿ. ಇವಾಗ ಅವನು ಬಂದು ಅವಾಗ ಕೂತ್ಕೊಂಡು ಅಳತೆ ಹೊಡೆದು ಒಂದು ಶೂಟಿಂಗ್ ಮುಗಿಸಿ ಆಮೇಲೆ ಮನೆಗೆ ಹೋಗ್ತೀವಿ. ಸೊ ಅಲ್ಲಿ ಹೋಗಿ ನೋಡ್ತೀರಿ, ಬನ್ನಿ ಹೋಗೋಣ. ಇವಾಗ
ಮತ್ತೆ ಹೆಂಗಿದೆ ಶೂಟಿಂಗು? ಸಕ್ಕ ಆಯಿತು. ಫಸ್ಟ್ ಟೈಮ್ ಆ್ಯಕ್ಚುಲಿ ನೀವು ನೋಡ್ತಿರೋದಾ? ಯಾವ ಥರ ಇದೆ ಎಕ್ಸ್ಪೀರಿಯನ್ಸ್ ನಿಮಗೆ? ಚೆನ್ನಾಗಿದೆ. ಈ ಯಾವ ಥರ ಸೀನ್ ಹಿಂಗೆ ಮಾಡ್ತಾರೆ ಅಂತಲೇ ನಂಗೆ ನಿಜ ಐಡಿಯಾನೂ ಇರಲಿಲ್ಲ. ಬಿಸಿಲು ಬರೋದು ಮಸ್ತಾಗಿತ್ತು ಅಲ್ವಾ? ಆಯ್ತು, ಎಲ್ರಿಗೂ ಹಾಯ್ ಮಾಡಪ್ಪ. ಕಾರ್ತಿಕ್ ಫ್ಯಾನ್ಸ್ ಅಂತ ಆಗ್ತೀರ ಎಲ್ರಿಗೂ. ಸೊ ಮಚ್. ಎಲ್ರಿಗೂ ಏನಂತೀಯ? ಲಾಟ್ ಆಫ್ ಲವ್ ಎಲ್ಲ ಕಮೆಂಟ್ ಹಾಕೋ ಎಲ್ರಿಗೂ. ಅಯ್ಯೋ ಎಷ್ಟು ಎಲ್ಲ ಅದೇ ಕಾರ್ತಿಕ್ ನಿಂದು ಯಾವ ಬ್ಲಾಗ್ ನೋಡೋದು ನಾನು ಅಷ್ಟೇ ಕಮೆಂಟ್ಸ್ ಹೋಗಿ ನೋಡೋದು. ಎಲ್ಲರೂ ಕಾರ್ತಿಕ್ ಫ್ಯಾನ್ ಜಾಸ್ತಿ ಆಗ್ಬಿಟ್ಟಿರ. ಹುಷಾರಾಗಿ ಆಚೆ ಹೋಗಾಡು, ಹುಡುಗಿಯರು ಇರ್ತಾರೆ. ಆಮೇಲೆ ಕಿಡ್ನಾಪ್ ಅಂತ ಮನೆಗೆ ಹೊಟ್ಟೋಯ್ತಾರೆ. ಸೊ ಗೈಸ್, ಇವಾಗ ಬೇರೆ ಸೀನ್ ಇತ್ತು, ಅದು ಮುಗೀತು. ಇವಾಗ ಒಂದು ಲಾಸ್ಟ್ ಒಂದೇ ಒಂದು ಸೀನ್ ಇರೋದು, ಅದು ಮುಗಿಸ್ಕೊಂಡು ಮನೆ ಹೋಗ್ತೀವಿ. ಟೈಮ್ ಅಲ್ಲಿ 12:30 ಆಗಿದೆ ಮತ್ತು ಟೈಮಲ್ಲಿ 12:30 ಆಗಿದೆ. ಅದು ಮುಗಿಸ್ಕೊಂಡು ಇವಾಗ ಲಾಸ್ಟ್ ಸೀನು, ಅದು ಮನೆ ಹೋಗ್ತೀವಿ. ಈಗ ಜಸ್ಟ್ ಶೂಟಿಂಗ್ ಮುಗೀತು. ಶೂಟಿಂಗ್ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ ಕಿಶಾನ್ ಅವ್ರ ಅಪ್ಪನ ಬರ್ಡೇ ಇದೆ ಇವತ್ತು. ಅವ್ನು ಬೇರೆ ಕರೆದ ಬಾ ಅಂತ. ಅದಕ್ಕೆ ಶೂಟಿಂಗ್ ಮುಗಿಸ್ಕೊಂಡು ಟೈಮ್ ಬಾಗಲಿ ಅವ್ರು ನೋಡಿ ಎಷ್ಟಾಗಿದೆ, 1:30 ಆಗಿದೆ. ಈಗ ಹೋಗಿ ಕಿಶಾನ ಪಿಕ್ ಮಾಡಿಕೊಂಡು ಅವ್ರ ಅಪ್ಪನ ಬರ್ಡೇಗೆ ಹೋಗಬೇಕು. ಸೊ ನೀವು ಬನ್ನಿ, ಹಂಗೆ ಹೋಗೋಣ. ಹೋಗ್ಬಿಟ್ಟು ಬರ್ಡೇ ಪಾರ್ಟಿ ಮಾಡ್ಕೊಂಡು ಬರೋಣ. ಬರ್ಡೇ ಅವ್ರ ಅಪ್ಪನ ಕೇಕ್ ಕಟ್ ಮಾಡ್ಬೇಕು, ಕೇಕ್ ಕಟ್ ಮಾಡ್ಕೊಂಡು ಬರೋಣ ಬನ್ನಿ. ಗೈಸ್ 1:40 ಆದ್ರೂ ಇಲ್ಲಿ ನೋಡಿ ಇನ್ನೂ ಇಲ್ಲೇ ಅವರೇ. ಬ್ರೋ ಮನೆಗೆ ಹೋಗ್ಬೇಕೇನ ಬ್ರೋ ನೀವು? ಯಾಕೆ ಬ್ರೋ ಇನ್ನೂ ಇಲ್ಲೇ ಇದ್ದೀರಾ? ಹಾಯ್ ಬ್ರೋ. ನೀವು ವ್ಲಾಗರ್ ನೋಡಿ ಗೈಸ್, ಇನ್ನೂ ಇಲ್ಲೇ ಅವರೇ. ಇಲ್ಲಿ ಸಿಕ್ಕಿದ್ವಿ ಈಗ ನೋಡಿ ಗೈಸ್, ಈಗ ಸಿಕ್ಕಿದ್ವಿ. ಬ್ಲಾಗರ್ ವರ್ಸಸ್ ಬ್ಲಾಗರ್ ಆಗೋಯ್ತಿಲ್ಲ. ಸರ್ಪ್ರೈಸ್. ನಮ್ಮ ಫ್ರೆಂಡ್ ಮನೆ ಇದೆ ಗೈಸ್, ಕಿಶನ್ ಮನೆ. ಅವ್ನು ವೆಯ್ಟ್ ಮಾಡ್ತಾ ಇದೀವಿ. ಅವ್ನು ಬಂದ ತಕ್ಷಣ ಹೋಗಿ ಕೇಕ್ ಕಟ್ ಮಾಡಿಸಿ ಬರ್ತೀವಿ. ಏನು ಬ್ರೋ ಕಾರ್ ಇದು? ಎಕ್ಸ್ಟಿವ್ನು ಏನು ಬ್ರೋ ಇದು? ಈಗ ಜಸ್ಟು ಎಂಪೈರ್ ಬಂದು ಊಟ ಮಾಡ್ತಿದ್ದೀವಿ. ಬುಜ್ಜಿ ಹಾಯ್ ಮಾಡು. ಫಾಲೋವರ್ಸ್ ಎಲ್ಲರೂ ಹಾಯ್ ಮಾಡಿ. ಅಂಕಲ್ ಹ್ಯಾಪಿ ಬರ್ಡೇ. ಅಂಕಲ್ ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್ ಅನ್ನಿ ಅಂಕಲ್. ಥ್ಯಾಂಕ್ಸ್ ಹೇಳಿ ಅಂಕಲ್. ಅಂಕಲ್ ಹ್ಯಾಪಿ ಬರ್ಡೇ ಥ್ಯಾಂಕ್ಸ್ ಹೇಳ್ತಿಲ್ಲ. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಪರವಾಗಿಲ್ಲ, ಬುಜ್ಜಿ ಪಟ್ಟಿದ ಬೇಡ ಅಂತ. ಈ ತೋರ್ಸ್ ಬ್ಯಾಕ್ ಇಸ್ ತೋರ್ಸು. ಸಕದಾಗಿದೆ ರುಚಿ. ಒಳ್ಳೆ ಬುದ್ಧಿ. ಗೈಸ್ ಎಲ್ರಿಗೂ ಗುಡ್ ಮಾರ್ನಿಂಗ್. ನೈಟು ಅಲ್ಲಿ ಊಟ ಮಾಡಿಕೊಂಡು ಲೇಟ್ ಒಂದು 4 ಗಂಟೆ ಮನೆಗೆ ಬಂದೆ. 4 ಗಂಟೆ ಮನೆಗೆ ಬಂದು ಮಲ್ಕೊಂಬಿಟ್ಟಿದೆ. ಆಮೇಲೆ ಇವಾಗಿದ್ದೆ. ನಿನ್ನೆ ಶೂಟಿಂಗ್ ಮಾತ್ರ ಗೈಸ್ ಅಲ್ಟಿಮೇಟ್ ಆಗಿತ್ತು. ಸೊ ಡೈರೆಕ್ಟ್ರು ನನಗೆ ಫೋನ್ ಮಾಡಿದರು ಬೆಳಿಗ್ಗೆ ಎದ್ಬಿಟ್ಟು, ಸೂಪರಾಗಿ ಮಾಡಿದ್ಯಾ, ನೀನೊಂದು ಹೀರೋ ಮೆಟೀರಿಯಲ್ಲು, ಇನ್ನೊಂದು 1 ವರ್ಷ 2 ಇಯರ್ಸ್ ಕಷ್ಟಪಡು, ನೀನು ಪಕ್ಕ ಹೀರೋ ಆಗ್ತೀಯ ಅಂತ ಹೇಳಿದ್ರು. ಅದು ಒಂದು ಸ್ವಲ್ಪ ನನಗೆ ಮೋಟಿವೇಟ್ ಮಾಡ್ತು. ಮತ್ತು ಬೆಳಿಗ್ಗೆನೇ ಅದು ಕೇಳ್ಕೊಂಡು ಅಂತ ಫುಲ್ಲು ಗುಡ್ ವೈಬು. ತುಂಬ ಚೆನ್ನಾಗಿ ಮಾಡಿದೆ, ಒಂದೇ ಟೇಕಲ್ಲಿ ಮಾಡಿದೆ, ಸಕಲಾಗಿ ಮಾಡಿದೆ ಅಂತ ಹೇಳಿದ್ರು. ನನಗಂತೂ ತುಂಬ ಖುಷಿ ಆಗೋದು. ಯಾಕಂದರೆ ಒಬ್ಬರು ಡೈರೆಕ್ಟ್ರಿಗೆ ಖುಷಿ ಪಡಿಸೋದೇ ನಮ್ಮ ಕರ್ತವ್ಯ. ಸೊ ಅವ್ರು ಖುಷಿಯಾಗಿದ್ದಾರೆ ಅಂತಂದರೆ ನಾನು ಫುಲ್ ಹ್ಯಾಪಿ. ಖುಷಿಯಾಯಿತು. ಒಂದ್ಸಲಿ ಆಪರ್ಚುನಿಟಿ ಸಿಕ್ತು ನನಗೆ ಫಿಲಮಲ್ಲಿ ಮಾಡೋದಕ್ಕೆ. ಥಿಯೇಟ್ರಲ್ಲಿ ಬರ್ತೀನಿ ನಾನು. ಸೊ ಫಿಲಮ್ನ ಎಲ್ಲರೂ ನೋಡಿ, ಬರೋಕ್ಕಿಂತ ಮುಂಚೆ ನಾನು ಹೇಳ್ತೀನಿ, ಅವಾಗ ಎಲ್ಲರೂ ಹೋಗಿ ನೋಡಿ. ನಾನು ಹೋಗಿ ನೋಡ್ತೀನಿ ನಮ್ಮ ಫ್ಯಾಮಿಲಿ ಜೊತೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಓಕೆ, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಿಮಗೆ ನನ್ನ ಬ್ಲಾಗ್ ಇಷ್ಟ ಆಗಿದೆ ಒಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಹೊಸ ವಿಡಿಯೋ ಮತ್ತೆ ಬರ್ತೀನಿ. ಅಂಟಿಲ್ ದೆನ್ ಬಿ ವಾಚಿಂಗ್. ಸೈನಿಂಗ್ ಆಫ್. ಬಾಯ್.